ಭಕ್ತಾನಾಂ ಮಾನಸಾಂಭೋಜ ಭಾನುವೆ ಕಾಮಧೇನುವೆ ನಮತಾಂ ಕಲ್ಪತರುವೆ ಶ್ರೀ ವಿಜೇಂದ್ರ ಗುರುವೇ ನಮಃ. ಪದವಾಕ್ಯ ಪ್ರಮಾಣಜ್ಞಾನ್ ಸೌಶಲ್ಯಾದಿ ಉಪಶೋಭಿತಾನ್ ವಿಜೇಂದ್ರ ಯತೀಂದ್ರಾಖ್ಯಾನ್ ಸೇವೆ ವಿದ್ಯಾಗುರುಂ ಮಮ. ಚತುಷ್ಷಷ್ಟಿ ಕಲಾ ವಿದ್ಯಾ ಜುಷೇ ವಿದ್ವಾನ್ ಮುಹೋ ಮುಛೆ ಜಯೇಂದ್ರ ಜ್ಯೋತಿಷೇ ಕುರ್ಯಾಂ ವಂದನಾನಿ ಯಶೋ ಜುಷೇ. ರಾಜಗುರುಗಳಾಗಿ ಗುರುರಾಜರಾಗಿ ಎಲ್ಲ ಶಾಸ್ತ್ರಗಳಲ್ಲಿ ತಲಸ್ಪರ್ಶಿ ಪಾಂಡಿತ್ಯದಿಂದ ವಿಜೃಂಭಿಸಿ ಮಾಂತ್ರಿಕರನ್ನ ದಿಗ್ಭ್ರಮೆಗೊಳಿಸುವ ಮಂತ್ರಶಕ್ತಿ ಸಂಪನ್ನರಾಗಿ ಸದ್ವೈಷ್ಣವ ಸಿದ್ಧಾಂತದಲ್ಲಿ ವೀರನಿಷ್ಠೆ ಉಳ್ಳವರಾಗಿ ಪ್ರಮಾಣ ಪ್ರಮೇಯಗಳ ಪರಿಜ್ಞಾನ ಸಂಪನ್ನರಾಗಿ ಆಡಿದ ಪ್ರತಿ ಮಾತನ್ನು ಗ್ರಂಥವಾಗಿಸುವ ಧೀಮಂತರಾಗಿ ವಿಮತಿಯ ವಿದ್ವಾಂಸರನ್ನು ಪುರಸ್ಕರಿಸುವ ಉದಾರಿಗಳಾಗಿ ಸಾಮಾನ್ಯ ಭಕ್ತರಿಗೆ ಶ್ರೀ ಹರಿವಾಯು ಗುರುಗಳ ಅನುಗ್ರಹ ತಲುಪಿಸುವ ಹರಿದಾರಿಗಳಾಗಿ ಪರಕೀಯ ಆಕ್ರಮಣದಿಂದ ವೇದ ಸಂಸ್ಕೃತಿಯ ನಾಶವಾಗದಂತೆ ಕುಹಿಕಗಳ ಸ್ವಾರ್ಥಕ್ಕೋಸ್ಕರ ದೇಶದ್ರೋಹಿಗಳಾಗಿ ಪರದೇಶಿ ಸಂಸ್ಕೃತಿಯನ್ನು ಅವಲಂಬಿಸದಂತೆ ಮಾಡಿದ ಮಹಾನುಭಾವರಾಗಿ ಐಕ್ಯಮತ್ಯ, ರಾಷ್ಟ್ರಪ್ರೇಮ, ದೈವಭಕ್ತಿ ಎಲ್ಲದರಲ್ಲಿಯೂ ತಮ್ಮ ಮಹಿಮೆಯನ್ನ ಮೂಡಿಯುವಂತೆ ಮಾಡಿದವರಾಗಿ ತತ್ವವಾದದ ದುಂದುಬಿಯನ್ನು ಅವ್ಯಾಹತವಾಗಿ ಮೊಳಗುವಂತೆ ಮಾಡಿ ತಮ್ಮ ಹರಿತವಾದ ಶೈಲಿ, ಕುಲಂಕುಷ ವಿಮರ್ಶಾ ದೃಷ್ಟಿ, ಸ್ವಸಿದ್ಧಾಂತ ನಿಷ್ಠೆ, ಸಂಪ್ರದಾಯ ಸಂರಕ್ಷಣಾ ದೀಕ್ಷೆಗಳಿಂದ ಸಮಕಾಲೀನ ಶೈವ, ಅದ್ವೈತ, ವಿಶಿಷ್ಟಾದ್ವೈತ ದಿಗ್ಧಂತಿ ಪಂಡಿತರನ್ನು ಮೂಕ ವಿಸ್ಮಿತರನ್ನಾಗಿ ಮಾಡಿ ತಮ್ಮ ತರ್ಕ, ಮೀಮಾಂಸಾ, ಕಾವ್ಯ, ನಾಟಕ, ಅಲಂಕಾರಾದಿ ಶಾಸ್ತ್ರಗಳಿಂದ ಬಗೆ ಬಗೆಯ ಸಾಹಿತ್ಯ ಮಾಧ್ಯಮಗಳನ್ನು ಉಪಯೋಗಿಸಿಕೊಂಡು ಮಧ್ವರಾದ್ಧಂತದ ಸರ್ವತೋಮುಖ ವಿಕಾಸಕ್ಕೆ ಕಾರಣರಾಗಿ ಆಸ್ತಿಕ ಸಮಾಜದ ಅಕ್ಷಯ ಆಸ್ತಿಯಾಗಿ ವೇದಾಂತ ಸಾಮ್ರಾಜ್ಯದ ದಿಗ್ಗಜರೆನಿಸಿ ಸುಧೀಂದ್ರರಿಗೆ ಗುರುಗಳಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಪರಮಗುರುಗಳಾಗಿ ಎಣೆಯಿಲ್ಲದ ವೈಭವವನ್ನು ತೋರಿ ಸಾಮಾಜಿಕವಾಗಿ ಜನರಲ್ಲಿ ಭಕ್ತಿ ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡಿ ಗೌಡ ಸಾರಸ್ವತ ಮಠವಾದ ಕಾಶಿ ಮಠದ ಮೂಲ ಸಂಸ್ಥಾಪಕರಾಗಿ ಸಾಮರಸ್ಯ ಸೌಹಾರ್ದತೆಗೆ ಮಾದರಿಯಾಗಿ ಸ್ನೇಹ ಅಭಿಮಾನಕ್ಕೆ ಮಾನವೀಯತೆಗೆ ಮತ್ತೊಂದು ಹೆಸರಾಗಿ 104 ಗ್ರಂಥಗಳನ್ನು ರಚಿಸಿದವರಾಗಿ ವಿಷ್ಣು ವಿಜಯರಾಗಿ ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷರಾಗಿ ಶ್ರೀಮನ್ ಮಧ್ವಮತವೆಂಬ ದುಗ್ಧಾಂಬಿಗೆ ಚಂದ್ರರಾಗಿ ಸದ್ಗುಣ ಭರಿತರಾಗಿ ಪಂಡಿತಾಗ್ರಣಿಗಳಾಗಿ ಪಾಠ ಪ್ರವಚನಗಳ ದ್ವಾರ ವಿಶೇಷಾಕಾರವಾಗಿ ಪೂಜಿತರಾಗಿ ಕನ್ನಡ, ಆಂಧ್ರ, ದ್ರಾವಿಡ ದೇಶಿಕರ ನರೇಂದ್ರರಿಂದ ವಂದನೀಯರಾಗಿ ಕಾಂತಿ ಸಂಪತ್ತುಗಳಿಂದ ಪೂರ್ಣರಾಗಿ ಸಾಕ್ಷಾತ್ ಸನಕಾದಿಗಳಿಂದ ಪ್ರವರ್ತಿತವಾದ ಪರಮಾತ್ಮನ ಅವಚ್ಛಿನ್ನವಾಗಿ ನಡೆದು ಬಂದಂಥ ಸತ್ಪರಂಪರೆಯಾದ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ವೇದಾಂತ ದಿಗ್ವಿಜಯ ವಿದ್ಯಾ ಸಿಂಹಾಸನಾಧೀಶ್ವರರಾಗಿ ದುರ್ವಾದಿ ಮತ್ತ ಮಾತಂಗ ಗರ್ವ ಪರಿಹಾರಕ ಮೃಗೇಂದ್ರರಾಗಿ ಪರಮ ದಯಾಳುಗಳಾಗಿ ವ್ಯಾಸರಾಜ ಗುರು ಸಾರ್ವಭೌಮರ ವಿದ್ಯಾ ಶಿಷ್ಯರಾಗಿ 104 ಪ್ರೌಢ ಗ್ರಂಥಗಳನ್ನು ರಚಿಸಿದ ನಿರುಪಮ ಕೀರ್ತಿವಂತರಾಗಿ ವಕ್ತವ್ಯ ನಾಮಕ ರುಜುದೇವತೆಗಳಾಗಿ ವಿಭುಧೇಂದ್ರ ತೀರ್ಥರ ಅವತಾರಿಗಳಾಗಿ ಜಗದ್ವಿಖ್ಯಾತ ಮಹಿಮರಾದ ಸುರೇಂದ್ರ ತೀರ್ಥರ ಪುತ್ರರಾಗಿ ಸಕಲ ದುರ್ಮತಗಳನ್ನು ಜಯಿಸಿ ದ್ವೈತ ವಿಜಯ ದುಂದುವಿಯನ್ನು ಬೆಳಗಿಸಿದವರಾಗಿ ಅಪ್ಪಯ್ಯ ದೀಕ್ಷಿತರು, ಭಟ್ಟೋಜಿ ದೀಕ್ಷಿತರು, ನರಸಿಂಹಾಶ್ರಮ ಮುನಿಗಳು, ಲಿಂಗರಾಜೇಂದ್ರರು, ಮಧುಸೂದನ ಸರಸ್ವತಿಗಳು, ಎಮ್ಮೆ ಬಸವರಾಜೇಂದ್ರರೇ ಮೊದಲಾದ ಜಗದ್ವಿಖ್ಯಾತ ಪರವಾದಿಗಳನ್ನು ಜಯಿಸಿದ ಮಹಾಮಹಿಮರಾಗಿ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು, ಗೋವಿಂದ ಒಡೆಯರು, ಶ್ರೀ ಶ್ರೀನಿವಾಸ ತೀರ್ಥರು, ರಾಮತೀರ್ಥರು ಮುಂತಾದ ಯತಿಗಳ ಪುರಂದರದಾಸರು, ಕನಕದಾಸರೇ ಮೊದಲಾದ ಹರಿದಾಸರ ಸಮಕಾಲೀನರಾಗಿ ತತ್ವಜ್ಞಾನದ ಸುಧೆಯನ್ನ ವಸುದೆಯೊಳಗಿರುವ ಸುಧೀ ಜೀವಿಗಳಿಗೆ ಉಣಿಸುತ್ತಿರುವ ಮಹಾನುಭಾವರೇ ಶ್ರೀ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ಆರಾಧನಾ ಮಹೋತ್ಸವದ ಪೂರ್ವಕಾಲ ಪರ್ವಕಾಲ ಇವತ್ತು. ನಾಳೆ ದ್ವಾದಶಿ ಆದದ್ದರಿಂದ ಹೆಚ್ಚು ಅವರ ಮಹಿಮೆಗಳನ್ನು ತಿಳಿಸಿ ಹೇಳಲಿಕ್ಕೆ ಅಥವಾ ತಿಳಿಯುವುದಕ್ಕೆ ಸಾಧ್ಯವಾಗ್ತದೋ ಇಲ್ಲವೋ ಗೊತ್ತಿಲ್ಲ. ಆದ್ದರಿಂದ ಪೂರ್ವಭಾವಿಯಾಗಿ ಇವತ್ತೇ ಸ್ವಲ್ಪ ವಿಜೇಂದ್ರ ಸ್ವಾಮಿಗಳ ಸ್ಮರಣೆಯನ್ನು ನೋಡಿಬಿಡೋಣ. ವಿಜೇಂದ್ರ ಸ್ವಾಮಿಗಳ ಚರಿತ್ರೆಯ ಆಕಾರ ಗ್ರಂಥಗಳು ನಮ್ಮಲ್ಲಿ ಸಿಗುವುದು ಸುಧೀಂದ್ರ ತೀರ್ಥರು ರಚನೆ ಮಾಡಿದ ತರ್ಕತಾಂಡವ ಟಿಪ್ಪಣಿ ಸದ್ಯುಕ್ತಿ ರತ್ನಾಕರ ಅಂತ ಅದನ್ನು ಕರೀತಾರೆ. ಅದರಲ್ಲಿ ವಿಜೇಂದ್ರ ಸ್ವಾಮಿಗಳ ಬಗ್ಗೆ ವಿಶಿಷ್ಟವಾಗಿರ್ತಕ್ಕಂತಹ ಮಾಹಿತಿಗಳಲ್ಲಿ ಅವರು ಸಂಗ್ರಹ ಮಾಡಿದ್ದಾರೆ. ಅಲಂಕಾರ ಮಂಜರಿ ಸುಧೀಂದ್ರ ತೀರ್ಥರದು, ಸುಭದ್ರಾ ಪರಿಣಯ ಅದು ಸುಧೀಂದ್ರ ತೀರ್ಥರದೇ. ಅದರಲ್ಲಿ ವಿಜೇಂದ್ರ ಸ್ವಾಮಿಗಳ ವರ್ಣನೆ ವಿಪುಲವಾಗಿ ಬಂದಿದೆ. ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥ ಮಹಾಮುನಿಗಳು. ಮಧುಧಾರ ಅನ್ನುವಂಥ ಅವರ ಗ್ರಂಥದಲ್ಲಿ ವಿಜಯೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ವಿವರಣೆ.
ವಾದೀಂದ್ರ ತೀರ್ಥರ ಗುರುಗಣ ಸ್ತವನದಲ್ಲಿ ಮತ್ತೆ ನಮ್ಮ ಮಠಕ್ಕೆ ರಾಮಚಂದ್ರ ದೇವರನ್ನ ದಯಪಾಲಿಸಿದಂತಹ ಕಂಬಾಲೂರು ರಾಮಚಂದ್ರ ತೀರ್ಥರ ನ್ಯಾಯಸುಧಾ ಟಿಪ್ಪಣಿಯಲ್ಲಿ ವಿಜೇಂದ್ರ ಸ್ವಾಮಿಗಳ ಬಗ್ಗೆ ಉಲ್ಲೇಖ, ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ರಚನೆ ಮಾಡಿದ ನಾರಾಯಣಾಚಾರ್ಯರ ರಾಘವೇಂದ್ರ ವಿಜಯದಲ್ಲಿ ವಿಜೇಂದ್ರ ಸ್ವಾಮಿಗಳ ಬಗ್ಗೆ ಉಲ್ಲೇಖ, ಇಷ್ಟೆಲ್ಲ ಇದರ ಜೊತೆಗೆ ಸಾಕ್ಷಾತ್ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರ ಶಿಷ್ಯರಾಗಿದ್ದ ಆರಣಿ ಸಂಸ್ಥಾನದ ರಾಜಪುರೋಹಿತರಾಗಿದ್ದಂತಹ ಮಧ್ವಕವಿ ಎನ್ನುವಂಥ ಮಹಾನುಭಾವರು ವಾದಿರಾಜರ ಆಜ್ಞಾ ಪ್ರಕಾರವಾಗಿ ವಿಜೇಂದ್ರ ಸ್ವಾಮಿಗಳ ಶಿಷ್ಯರಾಗಿ ವಿಜೇಂದ್ರ ಸ್ವಾಮಿಗಳ ಜೊತೆಯಲ್ಲಿ ಸಂಚಾರಗಳನ್ನು ಮಾಡಿ ಅವರನ್ನ ಕಣ್ಣಾರೆ ಕಂಡು ಅವರು ಸನ್ನಿಧಾನದಲ್ಲಿರುವಾಗಲೇ ಅವರಿಗೋಸ್ಕರವಾಗಿ ಅವರ ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರವಾಗಿ ರಚನೆ ಮಾಡಿದಂತಹ ಶ್ರೀ ವಿಜೇಂದ್ರ ವಿಜಯ ಅನ್ನುವಂತಹ ಅಪೂರ್ವವಾಗಿರ್ತಕ್ಕಂಥ ಗ್ರಂಥ. ತಾವೇ ಅದರಲ್ಲಿ ಹೇಳಿಕೊಳ್ತಾರೆ, ಇತಿ ಶ್ರೀಮದ್ ವಾದಿರಾಜ ಯತಿವರ ಶಿಷ್ಯೇಣ ಆರಣಿ ರಾಜಪುರೋಹಿತೇನ ಮಧ್ವನಾಮ್ನಾ ತದ್ರಾಜ್ಞಃ ಸಂವಾದೆ ಪರಸ್ತ ಸೀತಾ ಸಾರೂಪ್ಯ ಶ್ರೀ ರಾಮಚಂದ್ರಾಭ್ಯುದಯ ಪೂರ್ವಕ ಶ್ರೀ ವಿಜಯೇಂದ್ರ ವಿಜಯೇ ಶ್ರೀಮದ್ ರಜತಪೀಠ ವಿರಚಿತೆ ಸಪ್ತಮ ಸರ್ಗ ಸಮಾಪ್ತಿ ಅಂತ ಅವರು ಚಾತುರ್ಮಾಸಕ್ಕೆ ಅಂತ ವಿಜಯೇಂದ್ರ ಸ್ವಾಮಿಗಳು ಆ ಉಡುಪಿಯಲ್ಲಿ ವಾದಿರಾಜರಿಂದ ದತ್ತವಾಗಿರ್ತಕ್ಕಂಥ ಉಡುಪಿಯ ಸ್ಥಳದಲ್ಲಿ ಮಠವನ್ನು ನಿರ್ಮಾಣ ಮಾಡಿಕೊಂಡಿದ್ದಂಥ ಪರಿಸ್ಥಿತಿಯಲ್ಲಿ ನಾನು ಇದನ್ನು ರಜತಪೀಠಪುರದಲ್ಲಿ ಉಡುಪಿಯಲ್ಲೇ ವಿಜಯೇಂದ್ರ ವಿಜಯವನ್ನು ರಚನೆ ಮಾಡಿದೆ ಅಂತ ಅವರು ತಿಳಿ ಹೇಳ್ತಾರೆ. ಇದು ಅಪೂರ್ವವಾಗಿರ್ತಕ್ಕಂಥ ಸಂಗತಿ. ಅವರು ರಚನೆ ಮಾಡಿದಂತಹ ಮಧ್ವ ಕವಿಗಳು ರಚನೆ ಮಾಡಿದ ವಿಜಯೇಂದ್ರ ವಿಜಯದಲ್ಲಿಯೇ ವಿಜಯೇಂದ್ರ ತೀರ್ಥರ ಹಿಂದಿನ ಅವತಾರಗಳ ಬಗ್ಗೆ ಅವರು ಉಲ್ಲೇಖ ಮಾಡುತ್ತಾರೆ. ನಮ್ಮ ತರಂಗಿಣಿ ರಾಮಾಚಾರ್ಯರು ರಘುತ್ತಮ ತೀರ್ಥರ ಶಿಷ್ಯರಾಗಿದ್ದವರು, ವಿಜಯರಾಯರು ನಮ್ಮ ವ್ಯಾಸರಾಜರಲ್ಲಿಯೂ ಕೂಡ ಅಧ್ಯಯನ ಮಾಡಿದಂಥ ಮಹಾನುಭಾವರು, ಅವರು ಈ ಮಾತುಗಳನ್ನು ಪುರಸ್ಕರಿಸಿದ್ದಾರೆ ಎನ್ನುವುದು ವಿಶೇಷ. ವಿಭುಧೇಂದ್ರ ಯತಿರ್ಧೀಮಾನ್ ಅದ್ಯಜಾತೋ ಪುನರ್ಭುವಿ ಸೇವಾರ್ಥಂ ರಾಮಚಂದ್ರಸ್ಯ ಸಮಯ ಪರಿಪಾಲಿತಃ ಕೇಶವಾದಿಷು ಹಂಸೇಶು ಯೋ ವಿಷ್ಣು ಇತಿ ವಿಶ್ರುತಃ ಸಯೇವ ವಿಭುಧೇಂದ್ರಶ್ಚ ಸಮಯ ಯತಿರೂಪಧೃಕ್ ತ್ವಂ ಸ್ವೀಕರಿಷ್ವ ಮತ್ಶಿಷ್ಯಂ ವಿಷ್ಣುತೀರ್ಥಂ ಯತೀಶ್ವರಂ ಸಯೇವ ತತ್ಕುಲೇ ಪುತ್ರಃ ತವ ನೂನಂ ಭವಿಷ್ಯತಿ ವಿಜೇಂದ್ರ ಇತಿ ಖ್ಯಾತೋ ಲೋಕೆ ವೈ ವಿಶ್ರುತೋ ಭವೇತ್ ಜಿತಾಮಿತ್ರಃ ತಸ್ಯ ಶಿಷ್ಯಃ ವಿಜೇಂದ್ರ ಮುನೇ ಸುತಃ ಪುರತೋ ಭವಿತಾ ನೂನಂ ರಾಮಾರ್ಚ ಪೂಜನೇ ರತಃ ಅಂತ ಸುಧೀಂದ್ರ ಇತಿ ವಿಖ್ಯಾತೋ ಲೋಕೆ ಸ ಪ್ರತಿತೋ ಭವೇತ್ ಅಂತ ವಿಜೇಂದ್ರ ವಿಜಯದ 5ನೇ ಸರ್ಗದಲ್ಲಿ 7ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೂ ಇರುವಂತಹ ಮಾಹಿತಿ ಇದಿವತ್ತು ಎಲ್ಲ ವಿಜಯೇಂದ್ರ ವಿಜಯಗಳು ಇವತ್ತೇನು ಪ್ರಿಂಟ್ ಆಗಿದೆ ಅದರಲ್ಲಿ ಎಲ್ಲರೂ ನೋಡಿಕೊಳ್ಳಬಹುದು. ಆಚಾರ್ಯರ ಶಿಷ್ಯರಾಗಿ ಬಂದವರು ಪದ್ಮನಾಭ ತೀರ್ಥರು, ತದನಂತರದಲ್ಲಿ ನರಹರಿ ತೀರ್ಥರು, ಆಮೇಲೆ ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು, ವಿದ್ಯಾಧಿರಾಜರು, ಕವೀಂದ್ರರು, ವಾಗೀಶರು, ರಾಮಚಂದ್ರ ತೀರ್ಥರು. ಆ ರಾಮಚಂದ್ರ ತೀರ್ಥರಿಗೆ 2 ಶಿಷ್ಯರು. ಅದರಲ್ಲಿ ಹಿರಿಯರಾದವರು ವಿಭುಧೇಂದ್ರ ತೀರ್ಥರು, ತದನಂತರದಲ್ಲಿ ಬಂದವರು ವಿದ್ಯಾನಿಧಿ ತೀರ್ಥರು. ವಿಭುಧೇಂದ್ರ ತೀರ್ಥರ ಪರಂಪರೆ ರಾಯರ ಮಠ ಅಂತ ಇವತ್ತು ಪ್ರಖ್ಯಾತವಾಗಿದೆ. ವಿದ್ಯಾನಿಧಿ ತೀರ್ಥರ ಪರಂಪರೆ ಉತ್ತರಾದಿ ಮಠ ಅಂತ ಲೋಕದಲ್ಲಿ ಪ್ರಖ್ಯಾತವಾಗಿದೆ. ಇಲ್ಲವರು ಹೇಳುತ್ತಾರೆ, ವಿಭುಧೇಂದ್ರ ತೀರ್ಥರಿಗೆ ಯಾರು ಅವತಾರ ಮಾಡಿ ಬಂದರು, ವಕ್ತವ್ಯ ನಾಮಕ ರುಜುದೇವತೆ, 3 ರುಜುದೇವತೆಗಳ ಅವತಾರವಾಗಿದೆ ಮಧ್ವಾಚಾರ್ಯರ ಪರಂಪರೆಯಲ್ಲಿ. ಲಾತವ್ಯ, ಗವ್ಯ, ವಕ್ತವ್ಯ ಅಂತ 3. ಲಾತವ್ಯ ನಾಮಕ ರುಜುದೇವತೆ ಅವತಾರಭೂತರಾದವರು ವಾದಿರಾಜ ಗುರು ಸಾರ್ವಭೌಮರು. ಗವ್ಯ ನಾಮಕ ರುಜುದೇವತೆ ಅವತಾರಭೂತರಾದವರು ವೇದವೇದ್ಯರು. ವಕ್ತವ್ಯ ನಾಮಕ ರುಜುದೇವತೆ ಅವತಾರಭೂತರಾಗಿ ಜಗತ್ತಿನಲ್ಲಿ ಪ್ರಕಾಶಮಾನವಾದವರೇ ವಿಜಯೇಂದ್ರ ಸ್ವಾಮಿಗಳು. ಅವರು ಮೊದಲು ಅವತಾರ ಮಾಡಿದ್ದು ವಿಭುಧೇಂದ್ರ ತೀರ್ಥರಾಗಿ ಅವರು ರಾಮಚಂದ್ರ ತೀರ್ಥರ ಶಿಷ್ಯರಾಗಿ ಅವತಾರ ಮಾಡಿದರು. ಯಾವುದೋ ಒಂದು ಕಾರಣಾಂತರದಿಂದ ಅವರಿಗೆ ಮೂಲರಾಮದೇವರ ಪೂಜೆ ತಪ್ಪಿ ಹೋಯಿತು. ಯಾಕೆ ತಪ್ಪೋಯಿತು, ಏನು ತಪ್ಪೋಯಿತು ಅವೆಲ್ಲ ನಮಗೆ ಬೇಡ. ಇಲ್ಲಿ ಏನು ಹೇಳಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ, ಅದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅವರಿಗೆ ಬಹಳ ಬೇಜಾರಾಯಿತಂತೆ ಮೂಲರಾಮದೇವರ ಪೂಜೆ ತಪ್ಪಿ ಹೋಗಿದ್ದರಿಂದ ಅಂತ. ಕಡೆಗೇನು ಅಂತ ಭಗವಂತನನ್ನೇ ಕೇಳುವುದು ಅಂತ. ಹಾಗಾಗಿ ಭಗವಂತನನ್ನೇ ಕುರಿತು ಪ್ರಾರ್ಥನೆ ಮಾಡ್ತಾರೆ. ಅಹೋಬಲಕ್ಕೆ ಹೋಗ್ತಾರೆ. ಅಹೋಬಲದಲ್ಲಿ ಅವರು ತೀರ್ಥ ಯಾತ್ರೆಯನ್ನ ಮಾಡಿಕೊಂಡು ಹೋಗುವಾಗ ಅಹೋಬಲದ ನರಸಿಂಹದೇವರನ್ನು ಉಪಾಸನೆ ಮಾಡುತ್ತಾರೆ. ಅವಾಗ ಅಹೋಬಲದ ನರಸಿಂಹ ಅವರಿಗೆ ಪ್ರತ್ಯಕ್ಷನಾಗಿ ಅಂತೇವ ಸಂಸ್ತಸ್ಯ ನರಸಿಂಹದೇವೋ ಪಾಂತೇವ ಸಂಸ್ತತ್ ಕೃಪಯಾ ಪ್ರತೀತಃ ವಿಜಿತ್ಯ ಸರ್ವಾನ್ ವಿಭುಧೇಂದ್ರ ಯೋಗಿ ಬಭೋ ಹರೇಹೇ ಅರ್ಪಿತ ಜೈತ್ರಪತ್ರ ಅಂತ ಅವರಿಗೆ ಭಗವಂತ ನರಸಿಂಹ ರೂಪದಲ್ಲಿ ಅಹೋಬಲ ನಾಮಕನಾಗಿರ್ತಕ್ಕಂತಹ ಸ್ವಾಮಿ ಅಹೋಬಲ ನರಸಿಂಹ ಅವರಿಗೆ ಆಜ್ಞೆ ಮಾಡಿದನಂತೆ. ಆ ಕೇರಳಂ ತಥಾ ಸೇತುಂ ಆ ಗಂಗಾಂಚ ಹಿಮಾಲಯಂ. ನೀನು ಕೇರಳದಿಂದ ಪ್ರಾರಂಭ ಮಾಡಿಕೊಂಡು
ಕಾಶಿ ಕ್ಷೇತ್ರದವರೆಗೆ, ಬದಿರಿ ಕ್ಷೇತ್ರದವರೆಗೆ ಪಾದ ಯಾತ್ರೆಯಲ್ಲಿ ಸಂಚಾರ ಮಾಡಿ ನಿರಾಕೃತ ಅದ್ವೈತ ಶೈವಂ, ಅಲ್ಲಿ ಇರುವಂತಹ ವೇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಮಾಯಾವಾದ ಮತ್ತು ಶೈವ ಏನು ಮತಗಳಿದೆ ಅವೆಲ್ಲವನ್ನ ಕೂಡ ನೀನು ನಿರಾಕರಣೆ ಮಾಡಿ ಅದನ್ನ ನನ್ನ ಪೂಜೆ ಅಂತ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಕಟ್ಟ ಕಡೆಗೆ ನೀನು ಮಂಚಾಲೆಗೆ ಬಾ. ಮಂಚಾಲೆಯಲ್ಲಿ ನಿನ್ನ ಎಲ್ಲ ಪುಣ್ಯವನ್ನು ಕೂಡ, ಆ ಪುಣ್ಯ ಭಂಡಾರವನ್ನ ಮಂಚಾಲೆಯಲ್ಲಿ ನೀನಲ್ಲಿ ನಿಕ್ಷೇಪ ಮಾಡಿಬಿಡು ತಪಶ್ಚರ್ಯದಿಂದ. ಮುಂದೆ ಪ್ರಹ್ಲಾದರಾಜರು ಮಂಚಾಲೆಯಲ್ಲಿ ಅವತಾರ ಮಾಡಿ ನಿಮ್ಮ ಆ ತಪಸ್ಸಿನ ಭಂಡಾರದ ಪುಣ್ಯವನ್ನ ಲೋಕದಲ್ಲಿರುವ ಸುದೀ ಜನರಿಗೆ ಅವರು ಅದನ್ನ ವಿತರಣೆ ಮಾಡುತ್ತಾರೆ. ಅದು ಮುಂದೆ ಮಂಚಾಲೆ ಅನ್ನುವುದು ಮಂತ್ರಾಲಯ ಅನ್ನುವಂತಹ ಹೆಸರಿನಿಂದ ಅಪೂರ್ವವಾಗಿರ್ತಕ್ಕಂಥ ಕ್ಷೇತ್ರವಾಗ್ತದೆ. ನನ್ನ ಭಕ್ತನಾದ, ನನ್ನ ಪರಮಪ್ರೀತನಾಗಿರ್ತಕ್ಕಂಥ ಪ್ರಹ್ಲಾದರಾಜರು ಅವತಾರ ಮಾಡಿ ಬರ್ತಾರೆ ಅಂತ ಭಗವಂತ ಅವರಿಗೆ ಆಜ್ಞೆ ಮಾಡಿದ. ಹಾಗಾಗಿ ಅವರು ಸಂಚಾರತ್ವೇನ ಅಲ್ಲಿ ಹೋಗುತ್ತಾರೆ. ಆ ಕೇರಳದಿಂದ ಪ್ರಾರಂಭ ಮಾಡಿಕೊಂಡು ಹಿಮಾಲಯದವರೆಗೂ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡುವಾಗಲೇ ಮಧ್ಯದಲ್ಲಿ ಅವರಿಗೆ ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥವನ ರೀತಿಯಲ್ಲಿ ಕಾಣುವಂತಹ ಒಬ್ಬ ಬ್ರಾಹ್ಮಣ ಸಿಗುತ್ತಾನೆ. ಅವ ರುದ್ರದೇವರ ಅವತಾರಭೂತನಾಗಿರುವವ ಅನ್ನುವುದು ಅವರಿಗೆ ಅರ್ಥವಾಗ್ತದೆ. ಅವನಿಗೆ ನರಸಿಂಹದೇವರ ಸಾಲಿಗ್ರಾಮ ಕೊಟ್ಟು ಅವರಲ್ಲಿದ್ದಂತಹ ಆ ಅಪೂರ್ವವಾಗಿರ್ತಕ್ಕಂಥ ಶಕ್ತಿ ಜಗಜ್ಜಾಹಿರವಾಗುವಂತೆ ಮಾಡಿ ಅವರಿಗೆ ಜಿತಾಮಿತ್ರ ತೀರ್ಥರು ಅಂತ ಅವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ಅವರನ್ನು ಜೊತೆಗೆ ಕರ್ಕೊಂಡು ಅವರು ಹೋಗ್ತಾರೆ. ಹೋಗಿ ಆ ಕಾಲದಲ್ಲಿ ಇದ್ದಂತಹ ಉದ್ಧಾಮ ಪಂಡಿತರು ಅನ್ನಿಸಿಕೊಂಡಂಥವರು ಎಲ್ಲರಿದ್ದಾರೆ, ಅವರೆಲ್ಲರನ್ನ ಸೋಲಿಸಿ ಬಿಡ್ತಾರೆ. ಅದು ಕೇರಳದಿಂದ ಪ್ರಾರಂಭ ಮಾಡಿಕೊಂಡು ಹಿಮಾಲಯದವರೆಗೆ ಸಂಚಾರ ಮಾಡುವಾಗ ಮಧ್ಯದಲ್ಲಿ ಬಂದಂತಹ ಎಲ್ಲ ದಿಗ್ಧಂತ ಪಂಡಿತರನ್ನು ಏಕವಾಗಿ ಸೋಲಿಸಿ ಅವರೆಲ್ಲರಿಗೂ ಒಂದು ಕಂಡೀಷನ್ ಏನು ಅಂದರೆ, ಯಾರು ಸೋಲ್ತೀರಿ ಚಿನ್ನದಲ್ಲಿ ಜಯಪತ್ರಿಕೆ ಬರ್ಕೊಡಬೇಕು ಅಂತ ಅವರಿಗೆ ಅದೊಂದು ಕಂಡೀಷನ್ ಹಾಕಿರ್ತಾರೆ. ಚಿನ್ನದ ಪತ್ರಿಕೆಯಲ್ಲಿಯೇ ಜಯಪತ್ರಿಕೆಯನ್ನು ಬರ್ಕೊಡಬೇಕು, ಚಿನ್ನದ ತಾಳೆಗರಿಯಲ್ಲಿ ಎನ್ನುವ ಅರ್ಥದಲ್ಲಿ. ಯಾಕೆ ಅಂತ ಕೇಳಿದ್ರೆ ಅವರು ಹೇಳ್ತಿದ್ರು ಏನು ಅಂತ ಕೇಳಿದ್ರೆ, ಅದು ನನ್ನದೊಂದು ಸಂಕಲ್ಪ ಇದೆ, ಆ ಸಂಕಲ್ಪ ಪೂರ್ಣ ಆಗಬೇಕು, ಅದರಿಂದ ಚಿನ್ನದ ಪತ್ರಿಕೆಯಲ್ಲಿಯೇ ನೀವು ಜಯಪತ್ರಿಕೆಯನ್ನು ಬರ್ಕೊಡಬೇಕು ಅಂತ ಅವರು ಚಿನ್ನದ ಪತ್ರಿಕೆಯಲ್ಲಿ ಜಯಪತ್ರಿಕೆಯನ್ನು ಬರ್ಕೊಟ್ಟ ಮೇಲೆ ಅದು 1008 ಜಯಪತ್ರಿಕೆ ಆದ ಮೇಲೆ ಅದನ್ನ ತರ್ತಾರೆ. ಅದರಲ್ಲಿ 108 108 108 ಅಂತ 3 ಬಾರಿ 4 ರೀತಿಯಲ್ಲಿ ಮಾಡಿ ಆ ಜಯಪತ್ರಿಕೆಯನ್ನ ಕಮಲದ ಆಕಾರದಲ್ಲಿ ತಾವೇ ಮಾಡಿ ಅದನ್ನ ಚಿನ್ನದ ದಾರದಿಂದಲೇ ಕಟ್ಟಿ ಅದನ್ನ ತೆಗೆದುಕೊಂಡು ಹೋಗಿ ತಿರುಪತಿ ತಿಮ್ಮಪ್ಪನಿಗೆ ಅರ್ಪಣೆ ಮಾಡಿದರಂತೆ. ಪ್ರತಿವಾದಿ ಉಕ್ತ ಶ್ಲೋಕೋಪೇತಃ ಅಷ್ಟೋತ್ತರ ಶತ ಸುವರ್ಣ ಪತ್ರಿಕಾ ಸಮರ್ಪಿತವಾನ್. ಬಾಲಬೋಧಿನಿಕಾರರು ಅಂತ, ಬಾಲಬೋಧಿನಿ ರಾಮಾಚಾರ್ಯರು ಅಂತ ರಾಘವೇಂದ್ರ ವಿಜಯಕ್ಕೆ ವ್ಯಾಖ್ಯಾನ ಬರೆದ ಮಹಾನುಭಾವರು. ರಾಯರ ಮಠದ ಪರಂಪರೆಯಲ್ಲಿ ಸುಜ್ಞಾನೇಂದ್ರ ತೀರ್ಥರು ಅಂತ ಮುಂದೆ ಬರ್ತಾರೆ. 1836ರಿಂದ 1861ರವರೆಗೆ ಪೀಠ ಆಳಿದ ಮಹಾನುಭಾವರು. ಅವರ ಪೂರ್ವಾಶ್ರಮದ ತಂದೆ, ಅವರನ್ನ ಬಾಲಬೋಧಿನಿ ರಾಮಾಚಾರ್ಯರು ಅಂತಲೇ ಕರೀತಾರೆ. ಅವರು ಆ ನಾರಾಯಣ ಆಚಾರ್ಯರಿಂದ ರಚನೆಯಾದಂತಹ ರಾಘವೇಂದ್ರ ವಿಜಯಕ್ಕೆ ವ್ಯಾಖ್ಯಾನ ಬರೆಯುವಾಗ ಇದೊಂದು ವ್ಯಾಖ್ಯಾನ ಬರೀತಾರೆ. ಅಲ್ಲಿ ಏನು ಹೇಳಿದ್ದಾರೆ, ಆ ಚಿನ್ನದ ಜಯಪತ್ರಿಕೆಯಿಂದ ಕಮಲದ ಹೂಗಳನ್ನು ರಚನೆ ಮಾಡಿ ಅದನ್ನ ಚಿನ್ನದ ದಾರದಲ್ಲಿ ಕಟ್ಟಿ ಅದನ್ನ ಮಾಲಿಕೆಯನ್ನಾಗಿ ಮಾಡಿ ತಿರುಪತಿ ತಿಮ್ಮಪ್ಪನಿಗೆ ಅವರು ಸಮರ್ಪಣೆ ಮಾಡಿದ್ರು ಅಂತ ಏನು ಹೇಳಿದ್ದಾರೆ. ಇದು ಅಕ್ಷರಶಃ ಸತ್ಯ. ಯಾಕೆ ಅಂದ್ರೆ ತಾ ಅದ್ಯಾಪಿ ವೆಂಕಟೇಶ್ವರೇ ದೃಶ್ಯಂತೆ ಅಂತ ನಾನು ನೋಡಿದ್ದೇನೆ ಅಂತ ಹೇಳ್ತಾರೆ. ಇದನ್ನು ನಾನು ನೋಡಿ ಬಂದಿದ್ದೇನೆ ಅಂತ ಅವರು ಸುಮಾರು ಕಡೆ ಅರ್ಪಣೆ ಮಾಡಿದ್ದಾರೆ. ಅದರಲ್ಲಿ ಒಂದು ತಿರುಪತಿ, ಅದು ಇನ್ನೊಂದು ನಮ್ಮ ಅಹೋಬಲ ನರಸಿಂಹದೇವರಿಗೆ ಅರ್ಪಣೆ ಮಾಡಿದರು, ಶ್ರೀರಂಗನಾಥನಿಗೆ ಅರ್ಪಣೆ ಮಾಡಿದರು, ಸುಮಾರು ಕಡೆ ಅರ್ಪಣೆ ಮಾಡಿದ್ದಾರೆ ಅವರು. ಅದರಲ್ಲಿ ತಿರುಪತಿ ತಿಮ್ಮಪ್ಪನ ಮೇಲೆ ಇರುವಂತಹ ಆ ಚಿನ್ನದ ಜಯಪತ್ರಿಕೆಯಲ್ಲಿ ಮಾಡಲ್ಪಟ್ಟಂತ ಕಮಲದ ಹೂವು ಚಿನ್ನದ ದಾರದಿಂದ ಕಟ್ಟಲ್ಪಟ್ಟು ಏನು ಹೂ ಮಾಲಿಕೆಯಾಗಿದೆ ಅದನ್ನು ಅವರು ವೆಂಕಟೇಶ ದೇವರಿಗೆ ಏನು ಅರ್ಪಣೆ ಮಾಡಿದ್ದಾರೆ. ಪ್ರತಿವಾದಿ ಉಕ್ತ ಶ್ಲೋಕೋಪೇತ ಅಷ್ಟೋತ್ತರ ಶತಸುವರ್ಣ ಪತ್ರಿಕಾ ಸಮರ್ಪಿತವಾನ್ ತಾ ಅದ್ಯಾಪಿ ವೆಂಕಟೇಶ್ವರೇ ದೃಶ್ಯಂತೆ. ನಾನು ನೋಡಿದ್ದೇನೆ ಅದನ್ನ ಅಂತ ಅವರು ನೋಡಿ ಅದನ್ನ ದಾಖಲು ಮಾಡಿದ್ದಾರೆ. ಹಾಗಾಗಿ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಹಾಗಾಗಿ ಅವರು ಇಡೀ ಭಗವಂತನ ಆಜ್ಞಾ ಪ್ರಕಾರವಾಗಿ ಇಡೀ ಭಾರತ ಖಂಡವನ್ನ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ತದನಂತರದಲ್ಲಿ ಅವರು ಜಿತಾಮಿತ್ರ ತೀರ್ಥರಿಗೆ ಒಂದು ಹೇಳಿದರು, ಏನಾದರೂ ಮಾಡಿ ಮೂಲರಾಮದೇವರ ಪೂಜೆ ಮಾಡಬೇಕು ನಾವು, ಅದಕ್ಕೋಸ್ಕರ ಮೂಲರಾಮದೇವರ ಒಂದು ವಿಗ್ರಹ ನಮ್ಮ ಮಠಕ್ಕೆ ವಾಪಸ್ಸು ಬರುವಂತೆ ನೋಡಿಕೊಳ್ಳ್ರಿ ಅಂತ ಅವರು ಹೇಳ್ತಾರೆ. ತದನಂತರದಲ್ಲಿ ಜಿತಾಮಿತ್ರ ತೀರ್ಥರು ರಘುನಂದನ ತೀರ್ಥರಿಗೆ ಅವರು ಆಶ್ರಮವನ್ನು ಕೊಡ್ತಾರೆ. ರಘುನಂದನ ತೀರ್ಥರ ಕಾಲದಲ್ಲಿ ಅದು ಮೂಲರಾಮದೇವರು ಮಠಕ್ಕೆ ಹಿಂತಿರುಗಿ ಬಂತು ಅಂತ ಪರೈಹಿ ಅಪಹೃತ ಮೂಲ ರಾಮಾರ್ಚ ಗುರು ಅನುಗ್ರಹಾತ್ ಏನಾನೀತ ನಮಸ್ತಸ್ಮೈ ರಘುನಂದನ ಭಿಕ್ಷವೇ
ಅಂತ ಆ ರಘುನಂದನ ತೀರ್ಥರ ವೃಂದಾವನವೂ ಕೂಡ ಹಂಪೆಯಲ್ಲಿದೆ. ಆ ರಘುನಂದನ ತೀರ್ಥರ ಶಿಷ್ಯರಾಗಿ ಬಂದವರೇ ಸುರೇಂದ್ರ ತೀರ್ಥರು. ಆ ಸುರೇಂದ್ರ ತೀರ್ಥರ ಶಿಷ್ಯರಾಗಿ ಇದೇ ವಿಭುದೇಂದ್ರ ತೀರ್ಥರು ರಾಮದೇವರ ಪೂಜೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ವಿಜೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದರು ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ವಿಭುದೇಂದ್ರ ಯತಿರ್ಧೀಮಾನ್ ಅದ್ಯಜಾತೋ ಪುನರ್ಭುವಿ ಸೇವಾರ್ಥಂ ರಾಮಚಂದ್ರಸ್ಯ ಸಮಯ ಪರಿಪಾಲಿತ. ಮೊದಲು ವ್ಯಾಸರಾಜರ ಬಳಿಯಲ್ಲಿ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ, ವ್ಯಾಸರಾಜರಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಶಿಷ್ಯರಿದ್ದದ್ದು 24 ಜನ. ವ್ಯಾಸರಾಜರಿಗೆ 50,000 ಜನ ಗೃಹಸ್ಥ ಶಿಷ್ಯರಿದ್ದರಂತೆ, 10,000 ಜನ ಸನ್ಯಾಸಿ ಶಿಷ್ಯರಿದ್ದರು. ಅದರಲ್ಲಿ ಅತ್ಯಂತ ಪ್ರಮುಖರಾಗಿದ್ದವರು 24 ಜನ. ಅವರಿಗೆ 24 ರೂಪಗಳಲ್ಲಿ ಬರುತ್ತದಲ್ಲ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ಅದೇ ಹೆಸರುಗಳನ್ನೇ ಇಟ್ಟಿದ್ರು. ಅದರಲ್ಲಿ ವಿಷ್ಣು ಅಂತ ಒಬ್ಬರಿಗೆ ನಾಮಕರಣ ಮಾಡಿದ್ರು, ವಿಷ್ಣು ತೀರ್ಥರು ಅಂತ. ವಿಭುದೇಂದ್ರ ತೀರ್ಥರೇ ಅಲ್ಲಿ ವಿಷ್ಣು ತೀರ್ಥರಾಗಿ ಅವತಾರ ಮಾಡಿದ್ರು. ಅದಕ್ಕೆ ಸಯೇವ ವಿಭುದೇಂದ್ರಶ್ಚ ಸಮಯಾಯತಿ ರೂಪದೃಕ್. ಸುರೇಂದ್ರ ತೀರ್ಥರವರ ಬಳಿಯಲ್ಲಿ ಬಂದು ಪುತ್ರ ಭಿಕ್ಷೆ ಬೇಡಿದಾಗ ಅದಾದ ಮೇಲೆ ಅವರು ಸುರೇಂದ್ರ ತೀರ್ಥರಿಗೆ ವ್ಯಾಸರಾಜರಿಂದ ಕೊಡಲ್ಪಟ್ಟವರಾಗಿ ಅಲ್ಲಿ ವಿಜೇಂದ್ರ ಸ್ವಾಮಿಗಳು ಅಂತ ವಿಖ್ಯಾತರಾದರು. ತ್ವಂ ಸ್ವೀಕರಿಸ್ವ ಮತ್ಶಿಷ್ಯಂ ವಿಷ್ಣು ತೀರ್ಥಂ ಯತೀಶ್ವರಂ ಸಯೇವ ತ್ವತ್ಕುಲೇ ಪುತ್ರ ತವನೂನಂ ಭವಿಷ್ಯತಿ ವಿಜೇಂದ್ರ ಇತಿ ಖ್ಯಾತೋ ಲೋಕೇ ವೈ ವಿಶ್ರುತೋ ಭವೇತ್ ಅಂತ ವಿಜೇಂದ್ರ ಸ್ವಾಮಿಗಳು ಅಂತ ಪ್ರಖ್ಯಾತರಾಗಿ ಮೂಲರಾಮದೇವರ ಪೂಜೆಯನ್ನ ಅವರು ಮಾಡಿದ್ರಂತೆ. ಯಾವ ಜಿತಾಮಿತ್ರ ತೀರ್ಥರು ತಾವು ಮೂಲರಾಮದೇವರ ಪೂಜೆ ಮಾಡಬೇಕು ಅಂತ ಆಸೆ ಪಟ್ಟಿದ್ರು, ಅದೇ ಜಿತಾಮಿತ್ರ ತೀರ್ಥರೇ ಸುಧೀಂದ್ರ ತೀರ್ಥರಾಗಿ ಅವತಾರ ಮಾಡಿದರು ಅಂತ. ಸುಧೀಂದ್ರ ಇತಿ ವಿಖ್ಯಾತೋ ಲೋಕೇ ಸ ಪ್ರತಿತೋ ಭವೇತ್ ಜಿತಾಮಿತ್ರ ತಸ್ಯ ಶಿಷ್ಯ ವಿಜೇಂದ್ರ ಮುನೇಸುತಃ ಪುರತೋ ಭವಿತಾ ನೂನಂ ರಾಮಾರ್ಚನ ಪೂಜನೆ ರತಃ ಅಂತ ಇಲ್ಲಿ ಮಧ್ವಕವಿಗಳು ಅದನ್ನು ದಾಖಲು ಮಾಡುತ್ತಾರೆ. ಜಿತಾಮಿತ್ರರು ಸುಧೇಂದ್ರರಾಗಿ ಅವತಾರ ಮಾಡಿದರು, ವಿಭುದೇಂದ್ರರು ವಿಜೇಂದ್ರರಾಗಿ ಅವತಾರ ಮಾಡಿದರು ಅನ್ನುವುದನ್ನ ಹೇಳ್ತಾರೆ. ನಮ್ಮ ತರಂಗಿಣಿ ರಾಮಾಚಾರ್ಯರು ಅದನ್ನ ಕನ್ನಡದ ಕೀರ್ತನೆಯಲ್ಲಿ ಕಟ್ಟಿಕೊಡುತ್ತಾರೆ. ವಿರೂಪವಾದರೂ ವಿಕಾರಪೋಗದ ವಿಧಿಲಿಪಿ ಏನಿದು ವಿಜೇಂದ್ರ ಅಂತ ಅದು ಕೀರ್ತನೆ. ವಿರೂಪವಾದರೂ ವಿಕಾರಪೋಗದ ವಿಧಿಲಿಪಿ ಏನಿದು ವಿಜೇಂದ್ರ. ವಿಕಾರ ಅಂದ್ರೆ ಕನ್ನಡದ ವಿಕಾರ ಅಲ್ಲ, ವಿ ಅನ್ನುವುದು ಅವರ ಎಲ್ಲ ಹೆಸರುಗಳ ಜೊತೆಯಲ್ಲಿ ಉಳ್ಕೊಂಡಿದೆ ಅಂತ. ವಿಧ ವಿಧ ಜನುಮದ ಪೊಂದಿದರು ಮೇಣ್ ವಿಧಿನೂತ ನಂಗ್ರಿಯ ಭಜಿಸುವ. ವಿಧಿನೂತ ನಂಗ್ರಿಯ ಭಜಿಸುವ. ವಿಧಿ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮದೇವರಿಂದ ಪೂಜಿತವಾಗಿರ್ತಕ್ಕಂಥ ಭಗವಂತನ ಪಾದಗಳನ್ನ ಪೂಜಿಸುವವರು. ಅದಕ್ಕೆ ಅವರಿಗೆ ವಿ ಅನ್ನುವ ಅದು ಅಕ್ಷರ ಬಿಟ್ಟು ಹೋಗಲಿಲ್ಲ. ಮೊದಲು ವಿಭುದೇಂದ್ರನು ಮೇಣ್, ಮೊದಲು ವಿಭುದೇಂದ್ರ ತೀರ್ಥರಾಗಿ ಅವತಾರ ಮಾಡಿದ್ರಿ, ಮೇಣ್ ವಿಠಲಾಚಾರ್ಯ ನೀನು. ಅವರು ಮತ್ತೆ ಅವತಾರ ಮಾಡಿದಾಗ ಅವ್ರ ತಂದೆ ತಾಯಿಗಳಿಟ್ಟ ಹೆಸರು ವಿಠಲಾಚಾರ್ಯ ಅಂತ, ಅಲ್ಲೂ ವಿ ಬಂತು. ಅದೇ ವಿಠಲಾಚಾರ್ಯನಿಗೆ ವ್ಯಾಸರಾಜರು ಸನ್ಯಾಸಾಶ್ರಮ ಕೊಟ್ಟಾಗ ಅವರನ್ನ ವಿಷ್ಣು ತೀರ್ಥರು ಅಂತ ಹೆಸರು ಕೊಟ್ಟರು, ಅಲ್ಲೂ ವಿ ಬಂತು. ವಿಭವದಿ ಸಿರಿ ವಿಜೇಂದ್ರನಾದರು. ಅದಾದ ಮೇಲೆ ಸುರೇಂದ್ರರ ಬಳಿಯಲ್ಲಿ ಹೋದಾಗ ಅವರು ವಿಜೇಂದ್ರ ತೀರ್ಥರಾದರು ಅಂತ. ಅಲ್ಲಿಗೆ ವಿಭುದೇಂದ್ರರು, ವಿಠಲಾಚಾರ್ಯ, ವಿಷ್ಣು ತೀರ್ಥರು, ವಿಜೇಂದ್ರರು ಅಂತ ವಿಕಾರ ಉಳಿದುದು ಸೋಜಿಗವು ಅಂತ ತರಂಗಿಣಿ ರಾಮಾಚಾರ್ಯರು ಈ ಘಟನೆಯನ್ನ ಅವರು ತಮ್ಮ ಗ್ರಂಥಗಳಲ್ಲಿ, ಕನ್ನಡದ ಗ್ರಂಥದಲ್ಲಿ ಅವರು ಅದನ್ನು ದಾಖಲು ಮಾಡುತ್ತಾರೆ ಎನ್ನುವುದು ವಿಶೇಷ. ವಿಜೇಂದ್ರ ಸ್ವಾಮಿಗಳ ಅಪೂರ್ವವಾಗಿರ್ತಕ್ಕಂಥ ಅವರ ಮಹಿಮೆ, ಅದನ್ನ ಸುಧೀಂದ್ರ ತೀರ್ಥರಿಗೆ ವಿಜೇಂದ್ರರನ್ನ ಎಷ್ಟು ಹೊಗಳಿದ್ರು ಸಾಲದು. ಅವರ ಎಲ್ಲ ಗ್ರಂಥದಲ್ಲಿ ವಿಜೇಂದ್ರ ಸ್ವಾಮಿಗಳನ್ನ ಅವರು ರುಜುದೇವತೆಗಳು ಅನ್ನುವುದನ್ನು ಅವರೇ ವಿಶೇಷವಾಗಿ ದಾಖಲು ಮಾಡಿಬಿಟ್ಟಿದ್ದಾರೆ. 2 ಶ್ಲೋಕಗಳು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಅವರದೊಂದು ಗದ್ಯ ಭಾಗ ಇದೆ, ವಿಜೇಂದ್ರ ಗದ್ಯ ಅಂತ. ಕಳೆದ ಬಾರಿ ಆ ವಿಜೇಂದ್ರ ಗದ್ಯವನ್ನೇ ಉಪನ್ಯಾಸ ಮಾಡುವ ಭಾಗ್ಯವನ್ನ ದೇವರು ಕೊಟ್ಟಿದ್ದ. ಅದಕ್ಕೆ ಸುಮತೀಂದ್ರ ತೀರ್ಥರ ವ್ಯಾಖ್ಯಾನ ಇದೆ, ಅಪೂರ್ವವಾಗಿರ್ತಕ್ಕಂಥ ಗದ್ಯ ಭಾಗ. ಅದೇನು ಗದ್ಯ ಭಾಗ, ಸುಮ್ಮನೆ ಅದು ಗದ್ಯ ಭಾಗದ ಸೊಗಸು ಹೇಗಿದೆ ಎನ್ನುವುದನ್ನ ಸುಮ್ಮನೆ ತಿಳಿಸ್ಲಿಕ್ಕೆ ಒಂದೇ ಒಂದು ನೋಡಿ. ಅಲ್ಲಿ ಹೆಂಗಿದೆ ಗದ್ಯ ಭಾಗ. ಅಸ್ತಿ ಜಗತಿ ವಂದನರತಿ ಕಂದಲದತಿ ಬಂಧುರಮತಿ ಸಿಂಧುರಪತಿ ಮಂದರಗತಿ ಸಿಂಧುರ ಧುರಂದರ ಗಂಧಿಲ ಗಂಡಸ್ಥಲ ನಿಷ್ಕಂದ ದಮಂದ ಮದಕ ಬಂಧ ಗುಣಬಂಧೀಂಧೇಂದರ ಸಂದೋಹ ಝಂಕಾರಿ ಲಂಕರಿಯ ಜಂಭನ ಹರಿಕ್ರಿಯಾ ಸದಾರಣೇತರ ತೋರಣ ವಿದಿತಾರ್ಥಾಂಕಾರ ವಿವರಣ ರಾರಾಜ್ಯಮಾನ ಶುಕಸಾರಿಕಾ ನಿಕರ ನಿಜಾಗದ್ಯಮಾನ ಸಂತತ ಸಹವಾಸ ವಾಸನಾಯಕ ವೇದಾಂತ ಪಾತಂಜಲಿ ಗೌತಮಿ ಜೈಮಿನೀಯ ಸಿದ್ಧಾಂತ ಸಮ್ಮಾನೀಯ ಗಂಧವಾಹ ಜತಿ ಸೌಂದರ್ಯ ಧೌರ್ಯೇಯ ಗಂಧರ್ವ ವರಕುಲ ವ್ಯಾಕುಲ ಪುರದೇಶ ಸೈಂಧಾವದೀಶಾನ ವಿಶ್ರಾಣಿತ ಅನೇಕ ಮಾಣಿಕ್ಯ ಗಣಖಚಿತ ಸಿಂಹಾಸನೋಲೋಚಿತ ತಂಗುರುಣಿ ಪಟಿಲ ಕಪಟ ಪದ ಪರಿಚರಣ ಕಾರಣಾಗತ ಮನುಷ್ಯ ದೃಷ್ಟಿ ದೋಷಾವರಣ ವಾರಣ ಪ್ರತ್ಯರ್ಥಿ ಪಾರ್ಥಿವ ದೂರ್ವಾಹ ಗರ್ವ ಸಂವಾಹ ಸರ್ವಂ ಕಶ ಸರ್ವಂ ಸರ್ವಂ ಸಹ ಸಹಾಯ ಪರಿಜನ ಪರಿಹೃತ ಮನುಜಪತಿ ವಿತೀರ್ಣ ಮುಕ್ತಾವಿತಾನ ವಿಭಾವಿತ ಸತ್ವಗುಣ ಸಹವಾಸ ಅಂತ
ಹೀಗೆ ಪ್ರಾರಂಭ ಆಗ್ತದೆ. ಅದು ಗದ್ಯಭಾಗ, ಅಪೂರ್ವವಾದ ಗದ್ಯಭಾಗ. ಭಗವಂತ ಯಾವಾಗಾದರೂ ಕಮೆ ಕೊಟ್ಟರೆ ಅದನ್ನು ನೋಡುವ ಪ್ರಯತ್ನ ಮಾಡೋಣ. ಇಲ್ಲಿ ಅದು ನೋಡೋಗ್ಲಿಕ್ಕೆ ಆಗಿಲ್ಲ, ಏಕೆಂದ್ರೆ ಅದೇ ಒಂದು 3 ದಿನ ಹಿಡಿದು ಬಿಡುತ್ತದೆ. ಸುಮತೀಂದ್ರ ತೀರ್ಥರ ವ್ಯಾಖ್ಯಾನ ಇದೆ. ಅದರಿಂದ ಒಂದು ವಿಜೇಂದ್ರ ಸ್ವಾಮಿಗಳ ವಿಜಯದಲ್ಲೇ ಸ್ವತೇಜಸ ಭಾಸ್ಕರ ಸನ್ನಿವೇಶ ಸ್ವಮೇಧಯಾ ದೇವ ಗುರೂಪಮೋ ಮಹಾನ್ ಕುಬೇರೈವ ಧಾತಾ ಸಹ ಶಮಯಾ ಪದವಿ ಸಮಃ ಪ್ರಲಯಾಗ್ನಿ ಸಮಕ್ರೋಧೆ ಧೈರ್ಯೇ ಚ ಹಿಮವಾನ್ಯವ ಧರ್ಮ ಸತ್ಯೇ ಚ ಧೀಮಾನ್ ಅಹಿರಿವಿ ವಚಸ ಭೂಸುರಾಣಂ ಸಭಾಯಂ ಜೇತಾ ಭೀಮಃ ಏವ ವಾದೆ ಪವನೈವ ಗತೌ ಸಂಪತಿ ಶ್ರೀವರಾಢ್ಯ ದಾತಾ ಜ್ಞಾತಾ ಚ ಸರ್ವಾನ್ ಅಹಿಪತಿ ಶಯನಂ ಪೂಜಯಂ ಸ್ತೋಷಯಂಶ್ಚ ಲೋಕೈಃ ಸರ್ವೈಶ್ಚ ಪೂಜ್ಯೋ ಭುವಿ ಮನುಜವರೈಃ ಮಾನಿತೋ ಭೂನ್ ಮುನೀಂದ್ರ ಅಂತ ಒಂದೇ ಸಮನೆ ವಿಜಯೇಂದ್ರ ಸ್ವಾಮಿಗಳು ಅಂದ್ರೆ ಮುಗಿದೋಯ್ತಲ್ಲಿ. ಹೇಗೆ ವಿಜಯೇಂದ್ರ ಸ್ವಾಮಿಗಳು ಅಂತ ಕೇಳಿದ್ರೆ, ಸೂರ್ಯನನ್ನು ಯಾರೋ ಹೋಗಿ ಕೇಳಿದ್ರಂತೆ, ಸೂರ್ಯ ಎಷ್ಟು ತೇಜೋವಂತನಪ್ಪ ನೀನೊಬ್ಬ ಇಡೀ ಜಗತ್ತನ್ನ ಬೆಳಗ್ತಾ ಇದ್ದಿ ಅಂದ್ರೆ ಸೂರ್ಯ ಮುಖ ಮುಚ್ಚಿಕೊಂಡು ಬಿಟ್ಟನಂತೆ. ಸ್ವತೇಜಸ ಭಾಸ್ಕರ ಸನ್ನಿವೇಶ. ಅಯ್ಯೋ, ನನ್ನನ್ನು ಯಾಕಯ್ಯ ಹೊಗಳ್ತೀರಿ, ಭೂಮಿಯಲ್ಲಿ ವಿಜಯೇಂದ್ರ ಸ್ವಾಮಿಗಳಿದ್ದಾರೆ, ಅವರಷ್ಟು ತೇಜಸ್ಸು ನನಗಿಲ್ಲ ಅಂತ ಸೂರ್ಯ ಹೇಳಿದನಂತೆ. ಬೃಹಸ್ಪತ್ಯಾಚಾರ್ಯರ ಬಳಿಯಲ್ಲಿ ಹೋದರಂತೆ. ಬೃಹಸ್ಪತ್ಯಾಚಾರ್ಯರೇ, ನೀವು ಬುದ್ಧಿವಂತರು, ವಾಚಸ್ಪತಿ ಅಂತ ನಿಮಗೆ ಹೆಸರು, ಎಷ್ಟು ಅಪೂರ್ವವಾಗಿರ್ತಕ್ಕಂಥ ಬುದ್ಧಿ ನಿಮ್ಮದು ಅಂದ್ರೆ ಬೃಹಸ್ಪತಿಗಳ ಕೈ ಮುಗಿದರಂತೆ. ನನಗೆ ವಿಜಯೇಂದ್ರ ಸ್ವಾಮಿಗಳಷ್ಟು ಬುದ್ಧಿ ಇಲ್ಲಪ್ಪ, ನೀವು ಅವರ ಹತ್ರಕ್ಕೆ ಹೋಗಿ ನನ್ನ ಹತ್ರ ಯಾಕೆ ಬರ್ತೀರಿ ಅಂತ. ಆಮೇಲೆ ಧರ್ಮರಾಜನ ಬಳಿಯಲ್ಲಿ ಹೋದರಂತೆ ಎಲ್ಲರೂ. ಧರ್ಮರಾಜ, ನೀನೆಂಥ ಸತ್ಯವಂತ, ಸತ್ಯ ಅಂದ್ರೆ ಧರ್ಮರಾಜ, ಧರ್ಮರಾಜ ಅಂದ್ರೆ ಸತ್ಯ ಅಂತ ಕರೀತಾರೆ ಅಂದ್ರೆ ಯುಧಿಷ್ಠಿರ ಕೈ ಮುಗಿದ್ನಂತೆ. ವಿಜಯೇಂದ್ರ ಸ್ವಾಮಿಗಳಷ್ಟು ಸತ್ಯವಂತ ನಾನಲ್ಲ ಅಂತ. ಆಮೇಲೆ ಭೂಮಿ ಧರಣಿ ದೇವಿ ಹತ್ರಕ್ಕೆ ಹೋದರಂತೆ. ಧರಣಿ, ನೀನೆಂಥ ಕ್ಷಮಾಶೀಲಳು, ನಿನ್ನಂಥ ಕ್ಷಮಾಶೀಲಳು ಜಗತ್ತಿನಲ್ಲಿ ಯಾರು ಇಲ್ವಲ್ಲ ಅಂದ್ರೆ ಅವಳು ನಮಸ್ಕಾರ ಆಗಿಬಿಟ್ಲಂತೆ. ವಿಜಯೇಂದ್ರ ಸ್ವಾಮಿಗಳಂತ ಕ್ಷಮೆ ನನಗಿಲ್ಲಪ್ಪ, ಅವಾಗವಾಗ ನಾನು ಒಂದೊಂದ್ಸತಿ ಭೂಕಂಪನ ಮಾಡುತ್ತೇನೆ, ವಿಜಯೇಂದ್ರ ಸ್ವಾಮಿಗಳು ಎಂಥ ಕ್ಷಮಾಶೀಲರು ನೋಡು ಅಂತ. ಕುಬೇರನ ಹತ್ರಕ್ಕೆ ಹೋದರಂತೆ. ಕುಬೇರ, ನೀನು ಎಷ್ಟು ದಾನಶೂರ, ಏನು ಅಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲರಿಗೂ ಕೂಡ ಐಶ್ವರ್ಯ ಕೊಡುತ್ತಿ ಅಂದ್ರೆ ಕುಬೇರ ಕೈ ಮುಗಿದ್ಬಿಡಂತೆ. ನಾನು ಏನು ಕೊಟ್ಟರು ವಿಜಯೇಂದ್ರ ಸ್ವಾಮಿಗಳಷ್ಟು ಕೊಡ್ಲಿಕ್ಕಾಗಲ್ಲಯ್ಯ, ನನ್ನ ಹತ್ರ ಯಾಕೆ ಬರ್ತೀರಿ, ಹೋಗಿ ವಿಜಯೇಂದ್ರ ಸ್ವಾಮಿಗಳ ಹತ್ರ ಅಂದನಂತೆ. ಆದಿಶೇಷನ ಬಳಿಯಲ್ಲಿ ಹೋದರಂತೆ. ಆದಿಶೇಷ, ನಿನಗೆ 1000 ಮುಖ 2000 ನಾಲಿಗೆ ಇದೆ, ಏನು ಭಗವಂತನನ್ನ ಕೊಂಡಾಡ್ತೀಯೇ ನೀನು ಅಪೂರ್ವ ಅಂತ ಕೇಳಿದರೆ ಆದಿಶೇಷ ಕೈ ಮುಗಿದ್ನಂತೆ. ವಿಜಯೇಂದ್ರ ಸ್ವಾಮಿಗಳಷ್ಟು ಭಗವಂತನನ್ನ ಕೊಂಡಾಡ್ಲಿಕ್ಕೆ ನನಗಾಗಲ್ಲಪ್ಪ, ನೀವು ವಿಜಯೇಂದ್ರ ಸ್ವಾಮಿಗಳಷ್ಟು ಹತ್ರಕ್ಕೆ ಹೋಗಿ ಎಂದಂತೆ. ಭೀಮಸೇನ ದೇವರ ಹತ್ರಕ್ಕೆ ಹೋದರಂತೆ. ಎಲ್ಲ ನೀವು ವಾದಿ ಭೀಕರರಾಗಿದ್ದಿರಿ, ಜೊತೆಗೆ ಶಕ್ತಿಶಾಲಿಗಳಾಗಿದ್ರಿ ಅಂತ ಕೇಳಿದ್ದೇವೆ, ನಿಮ್ಮ ವಾದ ಭೀಕರತೆ ಹೇಗಿತ್ತು ಅಂತ ನಮಗೆ ನೋಡ್ಲಿಕ್ಕೆ ಆಗಲಿಲ್ವಲ್ಲ ಅಂದ್ರೆ ಭೀಮಸೇನ ದೇವರು ಹೇಳಿದ್ರಂತೆ, ತಲೆ ಕೆಡಿಸ್ಕೊಳ್ಳಬೇಡಿ, ವಿಜಯೇಂದ್ರ ಸ್ವಾಮಿಗಳ ಹತ್ರಕ್ಕೆ ಹೋಗಿ ಅವ್ರು ಹೇಗೆ ವಾದ ಮಾಡ್ತಾರೆ ನೋಡಿ ಬಿಟ್ರೆ ನಾನು ಹೇಗೆ ವಾದ ಮಾಡ್ತಿದ್ದೆ ಅಂತ ಗೊತ್ತಾಗ್ತದೆ ಅಂತ ಭೀಮಸೇನ ದೇವರು ಹೇಳಿದ್ರಂತೆ. ಪ್ರವಾಹ ವಾಯುದೇವರ ಹತ್ರಕ್ಕೆ ಹೋದರಂತೆ. ನೀವು ಹೇಗೆ ಸಂಚಾರ ಮಾಡ್ತೀರಿ ಒಂದು ಕ್ಷಣದಲ್ಲಿ ಯಾರಿಗೂ ತಿಳಿಯದಂತೆ ಅಪೂರ್ವವಾದ ರೀತಿಯಲ್ಲಿ ನಿಮ್ಮ ಗಮನ ಇದೆ ಅಂದ್ರೆ ಅವ್ರು ಹೇಳಿದ್ರಂತೆ, ಪ್ರವಾಹ ವಾಯುದೇವರು ವಿಜಯೇಂದ್ರ ಸ್ವಾಮಿಗಳಂತೆ ಸಂಚಾರ ಮಾಡ್ಲಿಕ್ಕೆ ನನಗಾಗಲ್ಲಪ್ಪ, ಅವರು ಎಷ್ಟು ಅದ್ಭುತವಾಗಿ ಸಂಚಾರ ಮಾಡ್ತಾರೆ ಹೋಗಿ ಅಂತ. ಲಕ್ಷ್ಮೀದೇವಿ ಹತ್ರಕ್ಕೆ ಹೋದ್ರಂತೆ. ಲಕ್ಷ್ಮೀ, ನೀನನ್ನ ಚಂಚಲೆ ಅಂತ ಕರೀತಾರೆ, ಲಕ್ಷ್ಮೀ ತೋಯ ತರಂಗ ಭಂಗ ಯುಗಲೆ ಅಂತ. ನೀನು ಒಂದು ಕಡೆ ನಿಲ್ಲಲ್ವಂತೆ, ಎಲ್ಲ ಕಡೆಯೂ ಕೂಡ ನೀರಿನ ಪ್ರವಾಹದಂತೆ ಹರಿದು ಹೋಗ್ತಿರ್ತೀಯಂತೆ, ಎಲ್ಲಾದ್ರೂ ಒಂದ್ ಕಡೆ ನಿಂತಿದ್ದಿದೆಯೇ ನಮ್ಮ ನೀನು ಅಂತ ಕೇಳಿದ್ರಂತೆ ಲಕ್ಷ್ಮಿಗೆ. ಲಕ್ಷ್ಮಿ ಭಗವಂತನನ್ನ ನೆನೆಸ್ಕೊಂಡಂದ್ಲಂತೆ, ಯಾಕರಪ್ಪ ಹೀಗಂತೀರಿ, ನಾನು ವಿಜಯೇಂದ್ರ ಸ್ವಾಮಿಗಳಲ್ಲಿ ಪರಿಪೂರ್ಣವಾಗಿ ನಿಂತು ಬಿಟ್ಟಿದ್ದೇನೆ, ಮುಂದಕ್ಕೆ ಹೋಗಲೇ ಇಲ್ಲ ಅಂತ ಲಕ್ಷ್ಮಿ ಎಂದ್ಲಂತೆ. ಅಲ್ಲಿಂದ ಪ್ರಳಯಾಗ್ನಿ ಹತ್ರಕ್ಕೆ ಹೋದ್ರಂತೆ. ಇಂಥ ಅಗ್ನಿ ನೀನು ಒಂದ್ಸತಿ ಸ್ಫೋಟಗೊಂಡ್ರೆ ಪ್ರಳಯವಾಗಿ ಬಿಡ್ತದೆ ಅಂತ ಅದಕ್ಕೆ ಹೇಳಿದ್ರೆ, ನನ್ನ ಪ್ರಳಯಾಗ್ನಿ ಏನು ಕಂಡಿದ್ದೀರಪ್ಪ, ವಿಜಯೇಂದ್ರ ಸ್ವಾಮಿಗಳೊಮ್ಮೆ ಕೋಪಗೊಂಡ್ರೆ ನನ್ನ ಪ್ರಳಯಾಗ್ನಿಯೂ ಬತ್ತು ಹೋಗ್ತದೆ, ಅಂಥ ಕೋಪ ಉಳ್ಳವರು ಅಂತ. ಹಿಮವಂತನ ಪರ್ವತನ ಹತ್ರಕ್ಕೆ ಹೋದ್ರಂತೆ, ಹಿಮಾಲಯ ಪರ್ವತದ ಹತ್ರಕ್ಕೆ. ಧೈರ್ಯದಲ್ಲಿ ಹಿಮಾಲಯ ಅಂತಾರೆ ಲೋಕದಲ್ಲಿ, ಚಳಿಯಾಗಲಿ ಗಾಳಿಯಾಗಲಿ ಬಿಸಿಲಾಗಲಿ ಯಾವುದಕ್ಕೂ ಜಗ್ಗುವುದಿಲ್ಲ, ಎಂಥ ಧೈರ್ಯಶಾಲಿಯಯ್ಯ ನೀನು ಅಂತ ಕೇಳಿದರೆ ಹಿಮವತ್ ಪರ್ವತ ಹೇಳಿದಂತೆ, ವಿಜಯೇಂದ್ರ ಸ್ವಾಮಿಗಳಷ್ಟು ಧೈರ್ಯ ನನಗಿಲ್ಲಪ್ಪ, ಹಿಮವಂತನ ಪರ್ವತಗಿನ್ನ ಮೀರಿಸಿದವರು ವಿಜಯೇಂದ್ರ ಸ್ವಾಮಿಗಳು, ಅವರ ಹತ್ರಕ್ಕೆ ಹೋಗಿ ಅಂತ ಭಗವಂತನ ಹತ್ರಕ್ಕೆ ಹೋದ್ರಂತೆ. ಸ್ವಾಮಿ, ನಿನ್ನ ಮಹಿಮೆಯನ್ನು ನಾವು ತಿಳಿಯಬೇಕು. ಹೇಗೆ ತಿಳಿಯೋದು ಅಂದ್ರೆ ಭಗವಂತ ಅನ್ನಂತೆ, ದಾತ ಜ್ಞಾತ ಸರ್ವಾನ್ನ ಹಿಪತಿ ಶಯನಂ ಪೂಜೆಯಂ ಸ್ತೋಷಯಾಂಶ. ನನ್ನನ್ನ ಪ್ರತಿದಿನ ಪ್ರತಿ ಕ್ಷಣ ಪೂಜೆ ಮಾಡುತ್ತಿರುವ ವಿಜಯೇಂದ್ರ ಸ್ವಾಮಿಗಳಿದ್ದಾರೆ ಕೆಳಗೆ, ಅವರ ಹತ್ರಕ್ಕೆ ಹೋಗಿ ಅವರ ಮಹಿಮೆ ನಿಮಗೆ ತಿಳಿದು ಬಿಟ್ರೆ ಭಗವಂತನ ಮಹಿಮೆ ಹೇಗಿದೆ ಎನ್ನುವುದು ಗೊತ್ತಾಗ್ತದೆ. ಭಗವಂತನನ್ನ ಪೂಜೆ ಮಾಡುವವರಿಗೆ ಆ ಮಹಿಮೆ ಇದ್ದರೆ ಇನ್ನು ಭಗವಂತನಿಗೆ ಏನು ಮಹಿಮೆ ಇದೆ ಅಂತ ನಿಮ್ಗೆ ಅರ್ಥವಾಗುತ್ತೆ ಹೋಗಿ ಅಂತ. ಲೋಕೈಹಿ ಸರ್ವೈಶ್ಚ ಪೂಜ್ಯೋ ಭುವಿ ಮನುಜವರೈಹಿ ಮಾನಿತೋ ಭೂನ್ ಮುನೀಂದ್ರ ಅಂತ ಅವ್ರ ನಾರಾಯಣಾಚಾರ್ಯರು ಮುಕ್ತಕಂಠದಿಂದ ಹೇಳ್ತಾರೆ. ಭಗವಂತನ ಪ್ರತಿಮಾ ಸ್ವರೂಪರಾದವರು,
ದೇವರು ಹೇಗಿದ್ದಾನೆ ಅಂತ ಲೋಕದಲ್ಲಿ ಗೊತ್ತಾಗಬೇಕಾದ್ರೆ ವಿಜೇಂದ್ರ ಸ್ವಾಮಿಗಳನ್ನು ನೋಡ್ರಯ್ಯ ಗೊತ್ತಾಗತ್ತೆ ಅಂತ ನಮ್ಮ ಸುಧೀಂದ್ರ ತೀರ್ಥರು ಸುಭದ್ರಾ ಪರಿಣಯದಲ್ಲಿ ಇಂದ್ರೋ ಗೋತ್ರಭಿಹಿ ಇಂದುರಾಶ್ರಿತ ಕಲಾನಾಶ ಶಿವೋ ವಿಶ್ರುತಸ್ತಾಡು ಲೋಕೆ ವಿಲೋಕನಃ ಕುವಲಯಾದ್ವೇಷಿ ವಿಶೋನ್ಮಿಶ್ರಿತ ಶೇಷೋ ನಿರಧಿರೇಶ ದಾರದ ಜನಿಹಿ ದಾತಾಸುರಾಸೇವಿತ ತ್ರೈಲೋಕ್ಯೇ ವಿಜೇಂದ್ರ ಯೋಗಿ ಸದೃಶಂ ತಸ್ಮಾನ್ನ ಮನ್ಯಾಮಹೇ ಅಂತಾರವರು. ಇಂದ್ರದೇವರು ಗೋತ್ರ ಛೇದಕರು ಅಂತ ಅವರ ಹೆಸರು. ಗೋತ್ರ ಅಂದ್ರೆ ಪರ್ವತವನ್ನ ಅವರು ಪುಡಿ ಪುಡಿ ಮಾಡುತ್ತಾರೆ. ಅಲ್ಲ, ಅವ್ರಿಗೂ ವಿಜೇಂದ್ರ ಸ್ವಾಮಿಗಳಿಗೆ ಏನು ವ್ಯತ್ಯಾಸ ಅಂದ್ರೆ, ಇಂದ್ರ ಗೋತ್ರ ಛೇದಕನಾದ್ರೆ ವಿಜೇಂದ್ರ ಸ್ವಾಮಿಗಳು ಗೋತ್ರ ಸಂರಕ್ಷಕರು ಅಂತ. ಗೋತ್ರ ಅಂದ್ರೆ ನಾವೆಲ್ಲ ವಸಿಷ್ಠ ಗೋತ್ರ ಗೋತ್ರ ಇದೆಯಲ್ಲ, ಆ ಗೋತ್ರಗಳನ್ನು ಸಂರಕ್ಷಣೆ ಮಾಡುತ್ತಾರೆ ಅಂತ. ಚಂದ್ರ ಅವನಲ್ಲಿರುವ ಕಲೆಗಳು ಅಳಿತಾ ಬರ್ತವೆ ದಿನದಿಂದ ದಿನಕ್ಕೆ. ಆದ್ರಿಂದ ಅವ ತನ್ನ ಕಲೆಗಳನ್ನು ನಾಶ ಮಾಡಿಕೊಳ್ತಾನೆ. ಆದರೆ ವಿಜೇಂದ್ರ ಸ್ವಾಮಿಗಳಲ್ಲಿ 64 ಕಲೆ ಪರಿಪೂರ್ಣವಾಗಿದೆ. ಅವ ಕಲೆಯಲ್ಲಿ ಕುಂದಿತು ಗಿಂದಿತು ಅನ್ನೋದೇನಿಲ್ಲ. ಅದರಿಂದ ಚಂದ್ರ ಏನೂ ಇಲ್ಲ ವಿಜೇಂದ್ರ ಸ್ವಾಮಿಗಳ ಮುಂದೆ ಅಂತ. ರುದ್ರದೇವರ ಹತ್ರಕ್ಕೆ ಬಂದರಂತೆ. ರುದ್ರದೇವರಿಗೆ ಸ್ಥಾಣು ಅಂತ ಹೆಸರು. ರುದ್ರದೇವರು ರಾಮದೇವರ ಮೇಲೆ ಬಾಣ ಪ್ರಯೋಗ ಮಾಡುತ್ತೇನೆ ಅಂತ ಹೊರಟರು. ರಾವಣನ ಸಂಹಾರವಾದ ಮೇಲೆ ಭಗವಂತ ತಾನು ಧನುಸ್ಸನ್ನ ಠೇಂಕಾರ ಮಾಡಿದ್ರಿಂದ ಅವರು ಸ್ಥಾಣುವಾಗಿ ಬಿಟ್ರು, ಕಲ್ಲಿನಂತಾಗಿ ಬಿಟ್ರಂತೆ. ರುದ್ರದೇವರು ಹೇಳಿದ್ರಂತೆ, ಅವಾಗ ನಾನೂ ಕೂಡ ಸ್ಥಾಣುವಾಗುವುದು ಉಂಟು ಭಗವಂತನ ಮಹಿಮೆ ತಿಳಿಯದೆ. ಆದರೆ ವಿಜೇಂದ್ರ ಸ್ವಾಮಿಗಳಿದ್ದಾರಲ್ಲ, ಅವರು ಮೇಧಾನಿಧಿಗಳಪ್ಪ, ಅವ್ರಿಗಿಂತ ಪರಿಸ್ಥಿತಿ ಯಾವತ್ತೂ ಬರುವುದಿಲ್ಲ ಅಂತ. ಸೂರ್ಯನ ಹತ್ರಕ್ಕೆ ಹೋದರಂತೆ. ಸೂರ್ಯ ಹೇಳಿದ, ಕುವಲಯ ನೈದಿಲಿಗೆ ನಾನು ದುಃಖ ಕಾರಣನಾಗಿದ್ದೇನೆ. ವಿಜೇಂದ್ರ ಸ್ವಾಮಿಗಳು ಕುವಲಯ ಅನ್ನಿಸಿದಂತ ಭೂಮಂಡಲಕ್ಕೆ ಸದಾ ಆನಂದದಾಯಕರು, ನಾನು ದುಃಖದಾಯಕ, ಅವರು ಆನಂದದಾಯಕರು ಅಂತ ಅವ ಹೇಳಿದ. ಶೇಷ ಮತ್ತೆ ಸಮುದ್ರ ಅವೆರಡೂ ಹೇಳಿದವಂತೆ, ನಾವು ವಿಷವನ್ನ ಉತ್ಪಾದನೆ ಮಾಡುತ್ತೇವೆ. ಹಾವಿನಲ್ಲಿ ವಿಷ ಮತ್ತೆ ಸಮುದ್ರ ಮಥನ ಮಾಡಿದಾಗ ಮೊದಲು ಬಂದದ್ದು ವಿಷ. ಆದರೆ ಸುಧೀಂದ್ರ ತೀರ್ಥರ ಬಳಿಯಲ್ಲಿ ಯಾವಾಗಲೂ ಸಂತೋಷ ಅನ್ನುವ ಅಮೃತ ಇದೆ. ನಮ್ಮಲ್ಲಿ ವಿಷ ಇದೆ, ಅವರಲ್ಲಿ ಸಂತೋಷ ಅನ್ನುವ ಅಮೃತ ಸದಾಕಾಲ ಇರ್ತದೆ. ಯಾರು ಹೋದರೂ ಸಂತೋಷ ಅನ್ನುವ ಅಮೃತವನ್ನ ಉಣಿಸ್ತಾರಪ್ಪ ಅವರು ಅಂತ. ಆಮೇಲೆ ಅಲ್ಲಿ ವಿಧಾತನ ಹತ್ರ ಬ್ರಹ್ಮದೇವರ ಹತ್ರಕ್ಕೆ ಹೋದ್ರಂತೆ. ನೀವೆಲ್ಲ ಸುರರ ಸೇವೆಯಿಂದ ನೀವು ತೃಪ್ತರಾಗ್ತೀರಿ, ಸುರರನ್ನು ಅನುಗ್ರಹ ಮಾಡ್ತೀರಿ ಅಂತ ಹೇಳಿದ್ರೆ, ನನ್ನನ್ನಷ್ಟೇ ಅಲ್ಲಪ್ಪ, ಲೋಕದಲ್ಲಿ ಸುರವೃಂದ ಭೂಸುರರು, ನಾನು ಸುರರಿಂದ ಸೇವಿತನಾದರೆ ಲೋಕದಲ್ಲಿ ಭೂಸುರರಿಂದ ಸೇವಿತರಾದವರು ವಿಜೇಂದ್ರ ಸ್ವಾಮಿಗಳಲ್ಲಿ ನೋಡು ಅಂತ ಗಳಿಸಿದ್ರು. ಅಂತಹ 3 ಲೋಕದಲ್ಲಿ ವಿಖ್ಯಾತರಾದಂಥ ವಿಜೇಂದ್ರ ಯೋಗಿಗಳಿಗೆ ಸಮಾನವಾದವರು ಇನ್ನೊಬ್ಬರಿಲ್ಲ ಅಂತ ಬಹಳ ಇದೆ. ಅದರಲ್ಲಿ ಇದೊಂದನ್ನು ಮಾತ್ರ ನಾನು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ಅಲಂಕಾರ ಮಂಜರಿ ಅಂತ ಸುಧೀಂದ್ರ ತೀರ್ಥರ ಗ್ರಂಥ, ಅದರಲ್ಲೊಂದು ಮಾತು ಹೇಳ್ತಾರೆ, ಬಹಳ ಅದ್ಭುತವಾದ ಮಾತು. ವಿಜೇಂದ್ರ ಸಭಾತಾರೆ ತ್ವಯಿ ಅರ್ಕೆ ಪ್ರತಿಪದ್ಯತೆ ತಾರತ್ವಂ ಪ್ರಸಭಾತಾರೆ ವಿಮತೋ ಅಪ್ರತಿಪದ್ಯತೆ ಅಂತ. ಸುಧೀಂದ್ರ ತೀರ್ಥರ ಬಗ್ಗೆ, ವಿಜೇಂದ್ರ ಸ್ವಾಮಿಗಳ ಬಗ್ಗೆ ಬೇರೆ ಬೇರೆ ಗ್ರಂಥದಲ್ಲಿ ಎಂಥೆಂಥವರು ಏನೇನು ಉಲ್ಲೇಖಗಳನ್ನು ಮಾಡಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ ಅಂತ ಒಂದು ಸಂಗ್ರಹ ಮಾಡೋಣ ಅಂತ ಒಂದು ಚಿಕ್ಕ ಆಸೆ ಪಟ್ಟುಕೊಂಡು ಹೋದರೆ ಒಂದು 150 ಶ್ಲೋಕ ಸಿಕ್ಕಿಬಿಡ್ತು. ವಿಜೇಂದ್ರ ಸ್ವಾಮಿಗಳ ಮೇಲೆ ಒಂದು 100-150 ಶ್ಲೋಕ ಇದೆ. ಎಲ್ಲ ಗ್ರಂಥಗಳಲ್ಲಿ ವಿಜೇಂದ್ರ ಸ್ವಾಮಿಗಳನ್ನು ಕೊಂಡಾಡಿರುವುದು. ಕೆಲವನ್ನ ಮಾತ್ರ ನಾನು ನಿಮ್ಮೆದುರುಗಡೆ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅದಕ್ಕೆ ವಿಜೇಂದ್ರ ಸಭಾತಾರೆ ತ್ವಯಿ ಅರ್ಕೆ ಪ್ರತಿಪದ್ಯತೆ ಸುಧೀಂದ್ರ ತೀರ್ಥರಂತಾರೆ ಅಲಂಕಾರ ಮಂಜರಿಯಲ್ಲಿ. ಸಾಧ್ಯವಾದರೆ ಪ್ರಪಂಚದಲ್ಲಿರುವಂಥ ಎಲ್ಲ ಪಂಡಿತೋತ್ತಮರು ಉನ್ನಿಸಿಕೊಂಡವ್ರನ್ನೆಲ್ಲ ಒಂದು ಕಡೆ ಸೇರಿಸಬೇಕಂತೆ. ಆ ಸೇರಿಸುವಂತ ಜಾಗ ನಿಮ್ಮದೇ, ಸೇರಿಸುವಂತಹ ಸ್ಥಳ, ಅಲ್ಲಿ ಉದ್ದೇಶ ಎಲ್ಲವೂ ನಿಮ್ಮದೇ. ಒಂದು ಕಡೆ ಸೇರಿಸಿಬಿಡ್ರಿ. ಅವರೆಲ್ಲರೂ ಕೂಡ ಪಾಂಡಿತ್ಯದಿಂದ ಪ್ರಭಾವಿತರಾಗಿ ನಕ್ಷತ್ರಗಳಂತೆ ಹೊಳಿತಾ ಇರ್ತಾರೆ. ಆ ಸಭೆಗೆ ವಿಜೇಂದ್ರ ಸ್ವಾಮಿಗಳು ಬಂದ ತಕ್ಷಣ ಅವರೆಲ್ಲ ಮಂಕಾಗಿ ಬಿಡ್ತಾರೆ. ಯಾಕೆಂದ್ರೆ ಸುಧೀಂದ್ರ ಸ್ವಾಮಿಗಳು ಸೂರ್ಯನಂತೆ ಬರ್ತಾರೆ ಅಂತ. ಇಲ್ಲಿ ಅರ್ಕೆ ಪ್ರತಿಪದ್ಯತೆ, ಸೂರ್ಯನ ಉದಯವಾಗುವವರೆಗೆ ಮಾತ್ರ ನಕ್ಷತ್ರಗಳಿಗೆ ಅಸ್ತಿತ್ವ. ಸೂರ್ಯನ ಉದಯವಾಯಿತು ಅಂದರೆ ನಕ್ಷತ್ರಗಳೆಲ್ಲ ಮಂಕಾಗಿ ಬಿಡುತ್ತವೆ. ಸುಧೀಂದ್ರ ಸ್ವಾಮಿಗಳು ಅವರನ್ನ ಜಗತ್ತಿಗೆ ಕೊಟ್ಟಂತ ವಿಜೇಂದ್ರ ಸ್ವಾಮಿಗಳು, ಅವರ ಮುಂದೆ ಜಗತ್ತಿನಲ್ಲಿರುವ ಪಂಡಿತರೆಲ್ಲರೂ ಕೂಡ ನಕ್ಷತ್ರಗಳಂತೆ ತಾರತ್ವಂ ಪ್ರಸಭಾತಾರೆ ವಿಮತೋ ಅಪ್ರತಿಪದ್ಯತೆ. ಅವರು ವಿಜೇಂದ್ರ ಸ್ವಾಮಿಗಳು ಅವರೆಲ್ಲರನ್ನ ಮಂಕುಗೊಳಿಸುವಂತಹ ಅಪೂರ್ವವಾದಂಥ ಶಕ್ತಿ ಉಳ್ಳಂತಹ ಸೂರ್ಯನಿಗೆ ಸಮಾನರಾದವರು ಅಂತ ಸುಧೀಂದ್ರ ತೀರ್ಥರು ಹೇಳ್ತಾರೆ. ಇದೊಂದು ವಿಶೇಷ ಅವರ ಚರಿತ್ರೆಯಲ್ಲಿ ಬಂದಿರುವಂತಹ ಉಲ್ಲೇಖಗಳು. ಸ್ವರ್ಣಭಂಡಾರಿ ಮನತನ, 60 ಮನತನ ಅಂತ ಕರೀತಾರೆ. ನಮ್ಮಲ್ಲಿ ಬಂದಿರುವಂತಹ 90% ಯಾರು ಆಚಾರ್ಯರ ಶಿಷ್ಯರ ಬಳಗದಲ್ಲಿ ಬಂದಿದ್ದಾರೆ, ಅದು ಗೃಹಸ್ಥರಾಗಿರಲಿ
ಅವರು ಸನ್ಯಾಸಿಗಳಾಗಿರಲಿ, ಅವರೆಲ್ಲರನ್ನ ಜಗತ್ತಿಗೆ ಕೊಟ್ಟದ್ದು 60 ಮನೆತನ. ರಾಘವೇಂದ್ರ ಸ್ವಾಮಿಗಳಂತ ಮಹಾನುಭಾವರನ್ನ ಕೊಟ್ಟದ್ದು 60 ಮನೆತನವೇ. ಅದರಲ್ಲೊಂದು ಸ್ವರ್ಣ ಭಂಡಾರಿ ಮನೆತನ ಅಂತ ಆ ಮನೆತನ, ಅದು ಬೀಗಮುದ್ರೆ ಮನೆತನ ಅಂತ ಅವರದು. ಸ್ವರ್ಣ ಭಂಡಾರಿ ಮನೆತನ, ಚೆನ್ನಾಗಿದೆ ಹೆಸರು, ಸ್ವರ್ಣ ಭಂಡಾರಿ ಮನೆತನ ಅಂತ. ಆ ಸ್ವರ್ಣ ಭಂಡಾರಿ ಮನೆತನದಲ್ಲಿ ಬಂದವ ಒಬ್ಬ, ಅವನ ಹೆಸರು ವಲ್ಲಭದೇವ ಅಂತ ಅವನ ಹೆಸರು. ದಂಪತಿಗಳು 60 ಮೀರಿ ಹೋಗಿತ್ತಾಗಲೇ, ಮಕ್ಕಳಾಗಿರಲಿಲ್ಲ. ಒಂದು ಮಾತು